ಅವರಿಗೆ ಅಂತಲ್ಲ, ಫಸ್ಟ್ ಈ ವಿಚಾರವನ್ನ ಕೆ ಮಂಜು ಅವರು ಮಾತಾಡಿದ್ದು. ಕೆ ಮಂಜು ಸರ್ ಏನಂತ ಹೇಳಿದ್ರು ಅಂದ್ರೆ ಗ್ರೂಪ್ ಅಲ್ಲ ಹೇಳಿದ್ದು ಸರ್. ಇವತ್ತಿನ ಈ ಒಂದು ವಿಚಾರಕ್ಕೆ ನಾನು ಹೇಳಬೇಕು ಅಂದ್ರೆ ಏನ್ ಶುರುವಾಗಿದೆ ಅದು ಒಬ್ಬರಿಂದ ಅಲ್ಲ, ನಾಳೆ ದಿನ ಈ ತಪ್ಪು ನಮ್ ಕಡೆಯಿಂದಾನು ಆಗ್ಬಾರ್ದು. ಹಾಗೆ ಇಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದಕ್ಕೆ ಕೆ ಮಂಜು ಅವರೇ ಫಸ್ಟ್ ಇದನ್ನ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇನ್ನು ಅರ್ಧ ಗಂಟೆನಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳುದು. ಏನು ನಿಮ್ಮ ಒಂದು ಕ್ಲಿಪ್ ಇತ್ತಲ್ಲ ಸರ್, ಅದನ್ನ ಎಲ್ಲರೂ ಸಹ ಎಕ್ಸೈಟ್ ಆದ್ರು, ಏನಿರ್ಬೋದು ಇದು ಅಂತ. ನಾವೆಲ್ಲರೂ ಸಹ ನೋಡಿದೀವಿ, ಏನು ಸತೀಶ್ ಸರ್ ಮಾತಾಡಿದ್ರು ಅದನ್ನ ನೋಡಿದೀವಿ. ನಂತರದಲ್ಲಿ ಸತೀಶ್ ಸರ್ ಕಡೆಯಿಂದಾನೇ ಒಂದು ವಾಯ್ಸ್ ನೋಟ್ ಮೇ ಬಿ ಹಾಫ್ ಅನ್ ಅವರ್ ನಲ್ಲಿ ಅವರು ಕೆ ಮಂಜಣ್ಣ ಅಂತಾನೆ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಆ ವಾಯ್ಸ್ ನೋಟ್ ಅಲ್ಲಿ ಯಾರು ಸತೀಶ್ ಅವರು ಒಂದು 2-3 ಸರಿ ನಿರ್ಮಾಪಕರ ಮನಸ್ಸಿಗೆ ದುಃಖ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತಂದು ಹೇಳಿದ್ದಾರೆ. ನಂತರದಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟು ಎಲ್ಲಾ ಕಡೆನೂ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋದಲ್ಲೂ ಸಹ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಿರ್ಮಾಪಕರಿಗೆ ನಾನು ಸಾರಿ ಕೇಳ್ತೀವಿ ಅಂತ. ಆ 2-3 ಸರಿ ಅವರು ಸಾರಿ ಅಂತ ಹೇಳಿರೋದ್ರಿಂದ ನಿರ್ಮಾಪಕರಿಗೂ ಏನ್ ಗೊತ್ತಾಗಿದೆ ಅಂದ್ರೆ, ಇವತ್ತು ಎಲ್ಲೋ ಒಂದ್ ಕಡೆ ಸತೀಶ್ ಸರ್ ಏನ್ ಮಾತಾಡಿದ್ದಾರೆ ಅದು ಕೆಲವು ನಿರ್ಮಾಪಕರಿಗೆ ಏನೋ ಒಂದು ಬೇಜಾರಾಗಿದೆ ಅಂತ. ಅವರು ಏನೋ ಒಂದು ಯೂನಿವರ್ಸಿಟಿ ಸಮಥಿಂಗ್ ಅಂತ ಹೇಳಿರೋದು, ಅವ್ರು ಹೇಳಿರೋದು ಒಂದು ರೀತಿಯಲ್ಲಿ ಒಳ್ಳೆ ಅರ್ಥದಲ್ಲಿ, ಆದ್ರೆ 2 ಹೇಳಿದ್ದಾರೆ ಅಲ್ಲಿ. ಇವಾಗ ಎಲ್ಲ ತಿಳ್ಕೊಂಡೇ ಮಾಡಕ್ ಬರ್ತು ಅಂದ್ರೆ ನಿರ್ಮಾಪಕರು ಯಾರೂ ಬರೋದಿಲ್ಲ. ಇವನ್ ಸತೀಶ್ ಸರ್ ಫಿಲಮ್ಗೂ ಬರ್ತಾ ಇದ್ದಿಲ್ವೇನು. ಇವಾಗ ನಾವು ಸಹ ನಿರ್ಮಾಪಕರು, ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಏನಕ್ಕೆ ಮತ್ತೆ ಇವಾಗ ಸಿನಿಮಾ ಮಾಡ್ತಾ ಇದೀವಿ, ಮತ್ತೆ ನಾವೇ ಒಂದು ನಾಲೆಡ್ಜ್ ಕೊಡ್ತಾ ಇದೀವಿ. ತಮಗೂ ಗೊತ್ತಿರ್ಬೋದು, ನನ್ನ ಅನೇಕ ಸ್ನೇಹಿತರು ನನ್ನನ್ನು ಕೇಳ್ತಾರೆ ಅವಾಗ ಏನು ಈ ರೀತಿ ಎಲ್ಲ ನೀವು ಬರೀತೀರಾ, ಮಾತಾಡ್ತೀರಾ ಅಂತ. ಗೊತ್ತಿದೆ ಸರ್, ಇವತ್ತು ಸಿನಿಮಾ ನಿರ್ಮಾಣ ಮಾಡಿದ್ರೆ ಯಾರಿಗೇನು ಸಿಗ್ತಾ ಇಲ್ಲ ಅನ್ನೋದು ನಮಗೂ ಸಹ ಗೊತ್ತಿದೆ. ಅಲ್ಲ ಇಲ್ಲಿ ಮೇಡಮ್ ಒಂದ್ ನಿಮಿಷ. ಏನಪ್ಪಾ ಅಂದ್ರೆ ಸತೀಶ್ ಸರ್ ಇವಾಗ ಇಲ್ಲಿ ವೆರಿ ಸಿಂಪಲ್ ಸರ್. ಇವತ್ತಿನ ದಿನ ಇಂಡಸ್ಟ್ರಿ ಹೇಗಿದೆ, ಹಿಂದೆ ಹೆಂಗಿತ್ತು ಅನ್ನಕ್ಕೆ. ಓಕೆ, ಇದೇನ್ ಸತೀಶ್ ಸರ್ ವಿರುದ್ಧ ಅಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಇವತ್ ಮುಂದೆ ಏನಾಗ್ಬೇಕು ಅನ್ನೋದಕ್ಕೆ ಅಷ್ಟೇ ಇವತ್ತಿನ ದಿನ ಇಲ್ಲಿ ಬಂದಿರೋದು. ಅದು ಬಿಟ್ಬಿಟ್ಟು ಇವಾಗ ಅವ್ರ ವಿರುದ್ಧ ಸಾಕ್ಷಿ ಏನ್ ಮಾಡ್ಬೇಕು, ಅವ್ರ ಸಿನಿಮಾ ನಾವು ನೋಡ್ಲೇಬೇಕು, ನಾವು ಗೆಲ್ಲಿಸ್ಲೇಬೇಕು ಎಲ್ರೂ. ಸತೀಶ್ ಸರ್ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ಅಲ್ಲ ಒಂದ್ ನಿಮಿಷ ಮೇಡಮ್, ನಾವು ಸಿನಿಮಾ ಮಾಡಿರೋರು. ಎಸ್, ಇವತ್ತಿನ ದಿನ ಅವರನ್ನ ಮೇಡಮ್ ಅಲ್ಲ ಇವತ್ತಿಲ್ಲಿಗೆ ಬಂದಿದಾರಲ್ಲ ಮೇಡಮ್ ಅವ್ರಿಗೆ. ಯಾಕೆಂದ್ರೆ ಮುಂದೆ ಸ್ಮೂತ್ ಆಗಿ ಹೋಗ್ಬೇಕು ಅನ್ನೋದಕ್ಕೆ ಅವರು ಬಂದಿದಾರಲ್ವಾ. ಅಲ್ಲ ಒಂದ್ ನಿಮಿಷ ಮೇಡಮ್, ಅದು ಅಧ್ಯಕ್ಷರು ಹೇಳ್ತಾರೆ ಮೇಡಮ್, ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ಒಂದು ಪಾಸಿಟಿವ್ ನೋಟ್ ನಲ್ಲೇ ತಗೊಂಡ್ರೆ, ಸತೀಶ್ ಸರ್ ಹೇಳಿದ್ದಕ್ಕೆ ಹೇಳ್ತೀನಿ, ಕನ್ನಡದಲ್ಲಿ ಸಿನಿಮಾನೇ ಮಾಡಕ್ಕಾಗಲ್ಲ ಸರ್. ಡೆಫಿನೆಟ್ಲಿ ತಗೊಳ್ಬೇಕು ಸರ್. ಇವಾಗ ಸತೀಶ್ ಸರ್ ಮಾತಾಡಿದ್ದಕ್ಕೆ ನಾನೇ ಹೇಳ್ತೀನಲ್ಲ, ಇವಾಗ ನಾನು ಮಾತಾಡ್ತೀನಿ, ತಮಗ್ ಗೊತ್ತಿದೆ ಅಲ್ವಾ ಸರ್. ವೆರಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಏನಾಗಿದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾವ ಸಿನಿಮಾ ಇವತ್ತಿನ ದಿನ ಗೆಲ್ತಾ ಇದೆ, ಅದ್ರ ಸಿನಿಮಾಗಳು ಬರ್ತಾ ಇದಾವಲ್ವಾ. ಸೊ ಇಲ್ಲಿ ಆಗ್ಬೇಕಾಗಿರೋದು ಏನು, ಟೋಟಲ್ ಆಗಿ ಇವತ್ತು ಅವ್ರು ಹೇಳಿರೋದನ್ನ ನಾವು ಎಲ್ಲ ಪಾಸಿಟಿವ್ ಆಗಿ ತಗೊಂಡಿರೋದು. ಅದಕ್ಕೆ ಅವರು ಬಂದಿದ್ದಾರೆ ಇಲ್ಲಿ. ಓಕೆ, ಒಂದು ಸಂವಾದ ನಡೀತಾ ಇದೆ ಅಷ್ಟೇನೆ. ಇದೇ ನಾವು ಇಲ್ಲಿ ಯಾರನ್ನೋ ಏನೋ ಮಾಡ್ತಿಲ್ಲ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ ಸರ್, ತಮಗೂ ಗೊತ್ತಿದೆ, ಎಲ್ಲಾ ತಿಳ್ಕೊಂಡು ಬಂದ್ಬಿಟ್ಟು ಇಟ್ಕೊಳ್ಳಿ, ಇವತ್ತು ಸಿನಿಮಾನೇ ಮಾಡಕ್ಕಾಗಲ್ಲ ಸರ್, 0 ಆಗತ್ತೆ. ಆದ್ರೆ ಒಂದು 10 ಸಿನಿಮಾಗಳು ದೊಡ್ಡ ಪ್ರೊಡಕ್ಷನ್ ಬರುತ್ತೆ. ಅಲ್ಲ ಡೆಫಿನೆಟ್ಲಿ ಸರ್, ಇದನ್ನೇ ಅಲ್ಲಲ್ಲ ನಾವು ಈ ವಿಚಾರಗಳನ್ನ ತಾವು ಏನ್ ಹೇಳಿದ್ರಿ, ನೆನೆ ದಿನ ನಮ್ಮಲ್ಲೂ ಸಹ ನಮ್ಮ ಅನೇಕ ಸದಸ್ಯರು ಸಹ ಇದನ್ನೇ ಹೇಳಾಗೋಗಿದೆ. ಯಾಕೆಂದ್ರೆ ಇವತ್ತಿನ ದಿನ ಪಾರ್ವತಮ್ಮ ರಾಜ್ಕುಮಾರ್ ಆಗಿರಬಹುದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು, ಅವರ ಒಂದು ಎಜುಕೇಶನ್ ಏನಿತ್ತು ಅನ್ನೋದನ್ನ ನಾವು ನೆನ್ನೆ ದಿನ ಇದೇ ವಿಚಾರ ಮಾತಾಡಿದೀವಿ ಸರ್. ನಾವು ಇಲ್ಲಿ ಹೇಳ್ತಾ ಇದೀವಲ್ಲ, ಯಾರನ್ನೋ ಇಲ್ಲಿ ಒಬ್ರನ್ನ ಟೀಸ್ ಮಾಡಕ್ಕಂತೂ ಕರೆದಿದ್ದಲ್ಲ, ವಿಚಾರಗಳು ಬಂದಿತ್ತು. ಹಾಗಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಇವತ್ತಿನ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ಹೌದು, ಅಲ್ಲ ಸರ್, ಇದಕ್ಕೆ 100% ಸರ್ ಗಂಭೀರವಾಗಿ ತಗೊಂಡಿರೋದಕ್ಕೆ ಇವತ್ತು ಚರ್ಚೆ ನಡೀತಾ ಇರೋದು. ಇಷ್ಟು ದಿನಗಳಲ್ಲಿ ಯಾವ್ದಾರ ಟೀಮ್ ಕರೆಸಿ, ಇನ್ನೊಂದು ಯಾವ್ದಾರ ತಂಡ ಕರೆಸಿ, ಅಥವಾ ನಿರ್ಮಾಪಕರುಗಳನ್ನ ಕರೆಸಿ, ನಟರುಗಳನ್ನ ಕರೆಸಿ, ಇಂಥದ್ದು ಯಾವ್ದು ಬೆಳವಣಿಗೆಗಳಾಗ್ಲಿಲ್ಲ. ಒಂದು ಹೇಳಿಕೆ ನೀವು ಅಲ್ಲಲ್ಲ, ಇದಕ್ಕೆ ಇದೇ ಶುಕ್ರವಾರ ಸರ್ ಇದೇ ಜಾಗದಲ್ಲಿ ಎಲ್ಲ
ಕರ್ನಾಟಕ ರಾಜ್ಯದಲ್ಲಿ 200 ರೂಪಾಯಿ ಥಿಯೇಟರ್ ಅಂತ ಸರ್ಕಾರ ಅನೌನ್ಸ್ ಮಾಡಿದಾಗ ಯಾವ ತಂಡ ಕೋರ್ಟ್ ಹೋದ್ರು ಅವ್ರನ್ನ ಕರೆಸಿ ಕೂತು ಮಾತಾಡಿದಿದ್ರೆ ನಿಜವಾಗ್ಲೂ ಕೂಡ ನಿರ್ಮಾಪಕ ನಾವ್ ಹೇಳ್ತಿರೋದ್ ನಿಜ ಸರ್. ಹೌದು, ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿದ್ದಂತ ವಿಚಾರ ಇವಾಗ್ಲೂ ಮಾತಾಡ್ತಿದ್ದೀವಿ ಸರ್. ಇದೇ 26ನೇ ತಾರೀಕು ಇಂತ ಎಲ್ಲಾ ವಿಚಾರಗಳನ್ನು ಹಿಡ್ಕೊಂಡು ವಾಣಿಜ್ಯ ಮಂಡಳಿ ಕಡೆಯಿಂದ ಇದೇ ಜಾಗದಲ್ಲಿ ಸಭೆ ನಡೀತಾ ಇದೆ. ಬೇಕಾದ್ರೆ ನಿಮ್ಗೆ ಇವಾಗನೇ ಆ ಕಾಪಿನ ಕಳಿಸ್ಕೊಡ್ತೀವಿ. ನಿರ್ಮಾಪಕರ ಸಮಸ್ಯೆಗಳು ಏನು ನಮ್ದು ಯಾವಾಗ್ಲೂ ಯಾರು ಹೇಳಿದ್ರಲ್ಲ, ಆಡಳಿತ ಪಕ್ಷ ಅಲ್ಲ ವಿರೋಧ ಪಕ್ಷನೇ. ಓಕೆ, ನಾವು ಕೇಳ್ತಾ ಇದ್ದೀವಿ ಏನಾಯ್ತು ವಾಣಿಜ್ಯ ಮಂಡಳಿನಲ್ಲಿ ಕೇಳಿದ್ದೀವಿ. ಕೇಳಿ 3 ವರ್ಷದಿಂದ ಏನಾಯ್ತು, ಏನ್ ಮಾಡಿದ್ದಾರೆ? ಅಲ್ಲ ಅದಕ್ಕೇನೆ ಮೇಡಮ್ ತಾವ್ ಹೇಳ್ತಿದ್ದೀರಲ್ಲ, ಅಣ್ಣ ಒಂದು ಸಬ್ಸಿಡಿ ಸಿಕ್ಕಿಲ್ಲ. ಹಾ ಕೇಳಿದೀವಿ ಸರ್. ಇವೆಲ್ಲ 4 ವರ್ಷದಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ದಿನೇ ದಿನೇ ಕೆಳಗಡೆ ಇಳಿತಿದೆ ಹೊರತು ಮೇಲಕ್ಕೆ ಹೋಗಿಲ್ಲ ಸರ್. ಅದೇ ನಾವು ಕೇಳ್ತಾ ಇದ್ದೀವಿ. ತಪ್ಪು ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಮೇಡಮ್? ಅದು ಅಲ್ಲಲ್ಲ, 1 ನಿಮಿಷ ಮೇಡಮ್, ಹೇಳಿಲ್ಲ.